ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸಾಮಾನ್ಯವಾಗಿ ಕಾಳಿ ಮಾತೆ ಅಂದರೆ ನಮಗೆ ರೌದ್ರ ರೂಪದ ನೆನಪಾಗುತ್ತೆ. ಪಾರ್ವತಿ ಮಾತೆ ದುಷ್ಟ ಸಂಹಾರಕ್ಕಾಗಿ ರೌದ್ರ ರೂಪವನ್ನು ತಾಳಿ ರಕ್ತ ಬೀಜಾಸುರನನ್ನ ಸಂಹರಿಸ್ತಾಳೆ. ಆ ಸಂದರ್ಭದಲ್ಲಿ ಅವನ ನೆತ್ತರು ನೆಲಕ್ಕೆ ಬಿದ್ದಷ್ಟು ಹನಿಗೊಬ್ಬ ರಕ್ಕಸ ಹುಟ್ಟುತ್ತಾ ಹೋದಾಗ ಆ ಮಹಾತಾಯಿ ತನ್ನ ನಾಲಿಗೆಯನ್ನು ಚಾಚಿ ಒಂದೇ ಒಂದು ಹನಿ ನೆತ್ತರು ನೆಲಕ್ಕೆ ಬೀಳದ ಹಾಗೆ ಅದನ್ನು ಕುಡಿದು ಬಿಟ್ಲಂತೆ. ಹೀಗಾಗಿ ಕಾಳಿಯ ವಿಗ್ರಹಗಳನ್ನ ಭಯಾನಕವಾಗಿ ಚಿತ್ರಿಸಲಾಗಿರುತ್ತೆ. ರಕ್ತವರ್ಣದ ಕಣ್ಣು, ಹೊರಚಾಚಿದ ನಾಲಿಗೆ, ಕೈಯಲ್ಲಿ ದಾಳಿಗೆ ಸಿದ್ಧವಾದ ತ್ರಿಶೂಲ, ಹಾಗೆ ಇನ್ನಿತರ ಆಯುಧಗಳು, ಕತ್ತಲ್ಲಿ ರುಂಡಮಾಲೆ, ಹೀಗೆ ಕಾಳಿ ಮಾತೆಯನ್ನ ನಾವು ನೋಡುವುದೇ ಹೆಚ್ಚು. ಆದ್ರೆ ಕಾಳಿ ಭದ್ರಕಾಳಿ ಆದ್ರೆ ತುಂಬಾ ಸೌಮ್ಯ ಸ್ವರೂಪಿಣಿಯಾಗಿ ಮಮತಾಮಯಿ ತಾಯಿಯಂತೆ ಕಾಣುವುದು ಉಂಟು. ಆಕೆ ಶಿಷ್ಟರನ್ನ ಪೊರೆಯುವ, ದುಷ್ಟರನ್ನ ಸಂಹರಿಸುವ ಮಾತೃಹೃದಯಿ ಮಮತಾಮಯಿ. ಇನ್ನು ಕಾಳಿ ಮಾತೆಯನ್ನ ವಾಮಾಚಾರದಲ್ಲಿ ಮತ್ತು ದಕ್ಷಿಣಾಚಾರದಲ್ಲಿ ಅಂದ್ರೆ ತಾಂತ್ರಿಕ ಹಾಗೂ ಸಾತ್ವಿಕ ಸಾಧನೆಗಳಲ್ಲಿ ಕೂಡ ಪೂಜಿಸೋದುಂಟು. ಕಾಲ ಅಂದ್ರೆ ಸಮಯ. ಈ ಪದದಿಂದ ಕಾಳಿ ಅನ್ನೋ ಪದ ಹುಟ್ಟಿದೆ. ಹೀಗಾಗಿ ಆ ತಾಯಿ ಕಾಲದ ಒಡತಿಯೂ ಹೌದು. ಇಂಥ ಕಾಳಿ ಮಾತೆಯ ಆರಾಧನೆಯಿಂದ ದುಷ್ಟರ ಕಾಟ ದೂರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಆದ್ರೆ ಗೆಳೆಯರೆ, ಕರ್ನಾಟಕದಲ್ಲೊಂದು ಶಾಂತ ಸ್ವರೂಪದ ಕಾಳಿ ಮಾತೆಯ ಮಂದಿರ, ಆಕೆಯ ಗರ್ಭಗುಡಿಯ ಮುಂದೆ 2 ಬೇತಾಳಗಳು, ಅದೇ ಮಂದಿರದಲ್ಲಿ ಶಿವ ಹಾಗೂ ವಿಷ್ಣು ಮತ್ತು ಲಕ್ಷ್ಮಿಯರು ಕೂಡ ನೆಲೆ ನಿಂತ ಹೊಯ್ಸಳ ಮಂದಿರ ಒಂದಿದೆ. ಅದನ್ನೇನಾದರೂ ನೀವು ಕಂಡಿದ್ದೀರಾ? ಇಲ್ಲ ಅನ್ನೋದಾದ್ರೆ ಬನ್ನಿ, ಆ ಅದ್ಭುತ ದೇವಾಲಯವನ್ನ, ಅಲ್ಲಿನ ಶಿಲ್ಪಕಲಾ ವೈಭವವನ್ನ ನಿಮಗೆ ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಓಂ ಕ್ರೀಂ ಕಾಳಿಯೇ ನಮಃ. ಗೆಳೆಯರೆ, ಮಹಾಕಾಳಿ ಅಂದ ಕೂಡಲೇ ನಮಗೆ ವಾಮಾಚಾರಗಳು, ಬಲಿಪೂಜೆಗಳೇ ಕಣ್ಣು ಮುಂದೆ ಬರುತ್ತವೆ. ಪ್ರಾಣಿ ಬಲಿ, ಮಾಟ ಮಂತ್ರ ಇವೆಲ್ಲ. ಆದ್ರೆ ಈ ದೈವಿ ಶಕ್ತಿಗಳಿವೆಯಲ್ಲ, ಇವುಗಳನ್ನ ವೈಜ್ಞಾನಿಕವಾಗಿ ನೋಡುವವರು ಕೂಡ ನಮ್ಮ ನಡುವೆ ಸಾಕಷ್ಟು ಜನ ಇದ್ದಾರೆ. ನಮ್ಮ ಪರಿಸರದಲ್ಲಿ ನಮ್ಮ ಸುತ್ತ ಇರುವ ಪಾಸಿಟಿವ್ ಹಾಗೂ ನೆಗೆಟಿವ್ ತರಂಗಗಳೇ ದೇವ ಹಾಗೂ ರಾಕ್ಷಸ ತರಂಗಗಳು. ಆ ಪಾಸಿಟಿವ್ ತರಂಗಗಳಲ್ಲಿ ಮೇಲ್ ಹಾಗೂ ಫಿಮೇಲ್ ತರಂಗಗಳು, ಶಕ್ತಿಗಳು ಇರುತ್ತವೆ. ಇನ್ನು ಈ ದೇವಿ ದೇವತೆಗಳು ಅನ್ನೋ ನಂಬಿಕೆ ಇದೆಯಲ್ಲ, ಇದನ್ನು ಕೂಡ ವೈಜ್ಞಾನಿಕವಾಗಿ ನೋಡುವವರು ನಮ್ಮ ನಡುವೆ ಸಾಕಷ್ಟು ಜನ ಇದ್ದಾರೆ. ನಮ್ಮ ಪರಿಸರದಲ್ಲಿ ನಮ್ಮ ಸುತ್ತಮುತ್ತ ಇರುವ ಪಾಸಿಟಿವ್ ಹಾಗೂ ನೆಗೆಟಿವ್ ತರಂಗಗಳೇ ದೇವ ಹಾಗೂ ರಾಕ್ಷಸ ತರಂಗಗಳು. ಆ ಪಾಸಿಟಿವ್ ತರಂಗಗಳಲ್ಲಿ ಮೇಲ್ ಹಾಗೂ ಫಿಮೇಲ್ ತರಂಗಗಳು, ಶಕ್ತಿಗಳು ಇರುತ್ತವೆ. ಅದನ್ನೇ ನಾವು ದೇವರು ಅಂತಲೂ ದೇವತೆಗಳು ಅಂತಲೂ ಹೇಳ್ತೀವಿ ಅನ್ನೋದನ್ನ ತುಂಬಾ ಹಿಂದೆ ಭೌತ ವಿಜ್ಞಾನವನ್ನ ಅಭ್ಯಾಸ ಮಾಡಿದ್ದ ಸಂತರೊಬ್ಬರು ನನಗೆ ಹೇಳಿದ್ರು. ಆ ಶಕ್ತಿ ತರಂಗಗಳನ್ನ ಬಳಸ್ಕೊಂಡು ನಾವು ಏನನ್ನು ಬೇಕಾದರೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಆ ತರಂಗಗಳ ಜೊತೆ ಅನುಸಂಧಾನಗೊಳ್ಳುವ ಶಕ್ತಿ ನಮಗಿರಬೇಕು ಅನ್ನೋದು ಅವರ ಅಭಿಪ್ರಾಯ. ಇನ್ನು ಕಾಳಿ ಮಾತೆಯ ಮಂದಿರದ ವಿಷಯಕ್ಕೆ ಬರೋದಾದ್ರೆ ಅದೊಂದು ಚತುಷ್ಕೂಟ ಮಂದಿರ. ಅಲ್ಲಿ ಮಹಾಕಾಳಿಯ ಭವ್ಯ ವಿಗ್ರಹ ಇದೆ. ಅದು ಪೂರ್ವಾಭಿಮುಖವಾಗಿರುವ ದೇವಾಲಯ. ಅದರಲ್ಲಿ ದಕ್ಷಿಣಕ್ಕೆ ಕಾಳಿ ಮಾತೆಯ ಮಂದಿರ ಇದೆ. ಆಕೆಯ ಎದುರು ಉತ್ತರದಲ್ಲಿ ಮಹಾವಿಷ್ಣುವಿನ ಗರ್ಭಗುಡಿ ಇದೆ. ಹಾಗೆ ಪಶ್ಚಿಮಕ್ಕೆ ಶಿವ ಇದ್ರೆ ಪೂರ್ವದಲ್ಲಿ ಮಹಾಲಕ್ಷ್ಮಿಯ ಮಂದಿರ ಇದೆ. ಒಂದೇ ದೇವಾಲಯದಲ್ಲಿ 4 ಗರ್ಭಗುಡಿಗಳಿರೋದ್ರಿಂದ ಇದನ್ನ ಚತುಷ್ಕೂಟ ದೇವಾಲಯ ಅಂತ ಕರೀತಾರೆ. ಇದು ನಿರ್ಮಾಣಗೊಂಡಿರುವುದು ಹೊಯ್ಸಳರ ಕಾಲದಲ್ಲಿ. ಹೀಗಾಗಿ ಇಡೀ ಮಂದಿರ ಕಲ್ಲಲ್ಲಿ ಅರಳಿದ ಹೂವಿನ ಹಾಗೆ ಅತ್ಯಂತ ಸುಂದರವಾಗಿ, ನಯನ ಮನೋಹರವಾಗಿ ನಮಗೆ ದರ್ಶನವನ್ನು ಕೊಡುತ್ತೆ. ಗೆಳೆಯರೆ, ಈ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ. ಜಗತಿಯ ಮೇಲೆ ನಕ್ಷತ್ರಾಕಾರದಲ್ಲಿ ಅತ್ಯದ್ಭುತ ಮಂದಿರಗಳನ್ನ ಕಟ್ಟಿದವರು ಹೊಯ್ಸಳ ಅರಸರು. ಆದ್ರೆ ಇದು ಹೊಯ್ಸಳರ ಆರಂಭದ ದೇವಾಲಯ. ಹೀಗಾಗಿ ಇಲ್ಲಿ ಜಗತಿಯನ್ನ ಕಾಣೋದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ನಕ್ಷತ್ರಾಕಾರವನ್ನೇನು ಅವರು ಇಲ್ಲಿ ಕೈಬಿಟ್ಟಿಲ್ಲ. ಇನ್ನು ಈ ದೇವಾಲಯದ ಒಳಗೆ ಪ್ರವೇಶ ಮಾಡಿದ ಕೂಡಲೇ ನಮಗೆ ಎಡಭಾಗಕ್ಕೆ ಮೊದಲು ಕಾಣುವುದೇ ಕಾಳಿಕಾದೇವಿಯ ಮಂದಿರ. ಆಕೆ ಇಲ್ಲಿ ರೌದ್ರ ಸ್ವರೂಪಿಣಿಯಲ್ಲ, ಅತ್ಯಂತ ಶಾಂತ ರೂಪದಲ್ಲಿ ಸ್ಥಿತಗೊಂಡ ಮಹಾಕಾಳಿ ಆಕೆ. ಈ ಭದ್ರಕಾಳಿಯ ಗರ್ಭಗೃಹದ ಎದುರು 2 ಬೇತಾಳಗಳು ದ್ವಾರಪಾಲಕರಾಗಿ ನಿಂತಿವೆ. ಅವು ಕೂಡ ತುಂಬಾ ವಿಶೇಷವಾಗಿ ಕಾಣುವ ವಿಗ್ರಹಗಳು. ನೀವು ಈ ವಿಗ್ರಹಗಳನ್ನ ಸ್ವಲ್ಪ ಗಮನಿಸಿ ನೋಡಬೇಕು. ಒಂದು ಭಾರತೀಯ ಶೈಲಿಯ ಬೇತಾಳ ಆದ್ರೆ ಮತ್ತೊಂದು ಗ್ರೀಕ್ ಹೋಲಿಕೆಯನ್ನ ಹೊಂದಿರುವ ಬೇತಾಳ. ಒಂದು ಬೇತಾಳನ ವಿಗ್ರಹಕ್ಕೆ ಕಿಬ್ಬೊಟ್ಟೆಯ ಬದಿಯಲ್ಲೊಂದು ಸಣ್ಣ ರಂಧ್ರವನ್ನ ಕೊರೆಯಲಾಗಿದ್ರೆ ಮತ್ತೊಂದಕ್ಕೆ ಕತ್ತಿನ ಬಳಿ ರಂಧ್ರ ಕಾಣಸಿಗತ್ತೆ. 2 ವಿಭಿನ್ನವಾಗಿರೋ ಬೇತಾಳಗಳು. ಇನ್ನು ಕಾಳಿ ಮಾತೆ ರಾಕ್ಷಸನೊಬ್ಬನ ದೇಹದ ಮೇಲೆ ಕೂತಿದ್ದಾಳೆ ಅಂದ್ರೆ ಆಕೆ ಅಲ್ಲಿ ಕೂಡ ದುಷ್ಟ ಸಂಹಾರ ಮಾಡಿ ನಮಗೆ ಅಭಯವನ್ನ ಕೊಡ್ತಾ ಇದ್ದಾಳೆ. ಹೀಗಾಗಿ ಈಕೆ ಅಭಯ ಕಾಳಿ. ಇನ್ನು ಈ ಕಾಳಿ ಮಾತೆಯ ಗರ್ಭಗೃಹದ ಎದುರು ಒಂದು ಖಾಲಿ ಗರ್ಭ ಮಂಟಪ ನಮಗೆ ಕಾಣಸಿಗತ್ತೆ. ಅಲ್ಲಿ ಒಂದು ಕಾಲಕ್ಕೆ ಮಹಾವಿಷ್ಣುವಿನ ಸುಂದರ ವಿಗ್ರಹ ಇತ್ತು ಅಂತ ಹೇಳ್ತಾರೆ. ಅದನ್ನ ಪುಷ್ಟೀಕರಿಸುವ ಹಾಗೆ ಅಲ್ಲಿರುವ ಪೀಠದ ಮೇಲೆ ಗರುಡನನ್ನ ನೋಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಗರುಡ ವಾಹನ ಅಂದ್ರೆ ಇದು ಮಹಾವಿಷ್ಣುವಿನ ವಿಗ್ರಹ ಇದ್ದ ಪೀಠ. ಇನ್ನು ಅಲ್ಲಿದ್ದ ವಿಗ್ರಹ ಈಗ ಲಂಡನ್ನ ಮ್ಯೂಸಿಯಂ ನಲ್ಲಿದೆಯಂತೆ. ಬ್ರಿಟಿಷರ ಕಾಲದಲ್ಲಿ ನಮ್ಮಲ್ಲಿನ ಸಾಕಷ್ಟು ಶಿಲ್ಪಗಳ ಸೌಂದರ್ಯಕ್ಕೆ ಮನಸೋತು ಅವರು ಅವುಗಳನ್ನ ಇಲ್ಲಿಂದ ಕದ್ದುಕೊಂಡು ಹೋದ್ರು. ಹಾಗೆ ಈ ವಿಗ್ರಹ ಕೂಡ ಇಂಗ್ಲೆಂಡಿನ ಮ್ಯೂಸಿಯಂ ಅನ್ನ ಸೇರಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಇನ್ನು ಇಲ್ಲಿನ ವಿಗ್ರಹವನ್ನ ಬ್ರಿಟಿಷರು ಹೊತ್ಕೊಂಡು ಹೋದ್ರು ಅಂದ್ರೆ ಆ ವಿಗ್ರಹ ಇನ್ನೆಷ್ಟು ಸುಂದರವಾಗಿರ್ಬೇಕು, ಆ ಶಿಲ್ಪಿಯ ಕೈಚಳಕ ಇನ್ನೆಷ್ಟು ಅದ್ಭುತವಾಗಿರ್ಬೇಕಲ್ವಾ.
ಗೆಳೆಯರೆ, ಮಹಾವಿಷ್ಣುವಿನ ಗರ್ಭಗುಡಿಗೆ ನಾವು ಮುಖ ಮಾಡಿ ನಿಂತ್ರೆ ನಮ್ಮ ಎಡಭಾಗಕ್ಕೆ ಬೇತಾಳೇಶ್ವರ ಇದ್ದಾನೆ. ಅಲ್ಲಿರೋದು ಲಿಂಗರೂಪಿ ಈಶ್ವರ. ಈ ಶಿವಲಿಂಗದ ಮುಂಭಾಗದಲ್ಲಿ ಮತ್ತೊಂದು ಗರ್ಭಗೃಹ ಇದೆ, ಅಲ್ಲಿ ಮಹಾಲಕ್ಷ್ಮಿಯ ವಿಗ್ರಹ ಇದೆ. ಇಲ್ಲಿನ ಪ್ರತೀತಿ ಏನು ಅಂದ್ರೆ, ಶಿವನ ತಂಗಿ ಮಹಾಲಕ್ಷ್ಮಿ, ಆಕೆಯನ್ನ ಶಿವನಿಗೆ ಅಭಿಮುಖವಾಗಿ ಪ್ರತಿಷ್ಠಾಪಿಸಲಾಗಿದೆ. ಹಾಗೆ ಮಹಾವಿಷ್ಣುವಿನ ಸಹೋದರಿ ಕಾಳಿಮಾತೆಯನ್ನ ವಿಷ್ಣುವಿನ ಮುಂಭಾಗದಲ್ಲಿನ ಮತ್ತೊಂದು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಾಲಯ ಯಾವುದು ಅನ್ನೋದು ಈಗಾಗಲೇ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಗೊತ್ತಾಗಿರಬಹುದು. ಹೌದು, ಇದು ದೊಡ್ಡ ಗದ್ದವಳ್ಳಿಯ ಮಹಾಲಕ್ಷ್ಮಿ ಮಂದಿರ. ದೊಡ್ಡ ಗದ್ದುವಳ್ಳಿ ಅಂತ ಕರೆಸಿಕೊಳ್ಳುವ ಈ ಊರಿನ ಹೆಸರು ದೊಡ್ಡ ಗದ್ದುಂಬಳ್ಳಿ. ಇದನ್ನ ಅಭಿನವ ಕೊಲ್ಹಾಪುರ ಅಂತ ಕೂಡ ಕರೀತಾರೆ. ಗೆಳೆಯರೆ, ಹೊಯ್ಸಳ ದೇವಾಲಯಗಳಿವೆಯಲ್ಲ, ಅದರಲ್ಲಿ ಏಕಕೂಟ ಅಂದ್ರೆ ಒಂದು ಗರ್ಭಗೃಹ ಇರುವ, ದ್ವಿಕೂಟ ಅಂದ್ರೆ ಎರಡು ಗರ್ಭಗೃಹಗಳು ಎರಡು ಗೋಪುರಗಳು ಇರುವ, ತ್ರಿಕೂಟ ಅಂದ್ರೆ ಮೂರು, ಪಂಚಕೂಟ ದೇವಾಲಯಗಳು ಕೂಡ ಸಾಕಷ್ಟಿವೆ. ಆದ್ರೆ ಚತುಷ್ಕೂಟ ದೇವಾಲಯ ಅಂತ ಇರೋದು ಇದೊಂದೇ. ಹೀಗಾಗಿ ಇದು ತುಂಬಾ ವಿಶಿಷ್ಟ ದೇವಾಲಯ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಇದನ್ನ ಹೊಯ್ಸಳರ ಬಲ್ಲಾಳನ ಕಾಲದಲ್ಲಿ ನಿರ್ಮಾಣವಾದ ಮಂದಿರ ಅಂತ ಹೇಳ್ತಾರೆ. ಹಾಗೆ ಬೇಲೂರು ಹಳೇಬೀಡು ದೇವಾಲಯಗಳನ್ನ ನಾವೇನ್ ನೋಡ್ತೀವಿ, ಅದಕ್ಕಿಂತ ಮೊದಲೇ ಈ ಮಂದಿರದ ನಿರ್ಮಾಣ ಆಯ್ತಂತೆ. ಇನ್ನು ಇದನ್ನ ನಿರ್ಮಾಣ ಮಾಡಿದ್ದು ಕೊಲ್ಹಾಪುರದಿಂದ ಹಾಸನಕ್ಕೆ ಬಂದಿದ್ದ ಒಬ್ಬ ವಜ್ರದ ವ್ಯಾಪಾರಿ. ಆತನ ಹೆಸರು ಕಲ್ಹಣ ರಾವುತ. ಆತ ತನ್ನ ಆರಾಧ್ಯ ದೈವ ಕೊಲ್ಹಾಪುರದ ಮಹಾಲಕ್ಷ್ಮಿಯ ನೆನಪಲ್ಲಿ ಇಲ್ಲೊಂದು ಮಂದಿರವನ್ನ ನಿರ್ಮಾಣ ಮಾಡೋದಕ್ಕೆ ಹಣ ಕೊಡ್ತಾನೆ. ಈ ಮಂದಿರದ ನಿರ್ಮಾಣಕ್ಕೆ ಬೇಕಾದಂತಹ ಕಲ್ಲುಗಳು ತುಮಕೂರು ಜಿಲ್ಲೆಯ ತುರುವೇಕೆರೆಯಿಂದ ಬಂದ್ರೆ, ಈ ಮಂದಿರದ ಶಿಲ್ಪಿಗಳು ಮಲ್ಲೋಜ ಮತ್ತು ಮನಿಯೋಜ ಅವರು ಮೂಲತಃ ತಮಿಳುನಾಡಿನವರು ಅಂತ ಹೇಳ್ತಾರೆ. ಹಾಗೆ ಈ ಮಂದಿರ ನಿರ್ಮಾಣಕ್ಕೆ ಬೇಕಾದ ಸ್ಥಳ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನ ಹೊಯ್ಸಳ ಅರಸರು ಮಾಡಿಕೊಡ್ತಾರೆ. ಇದು 1113 ಹೊತ್ತಿಗೆ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ತು ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇ ವೀರಬಲ್ಲಾಳನ ಕಾಲದಲ್ಲಿ ಆರಂಭಗೊಂಡ ದೇವಾಲಯದ ನಿರ್ಮಾಣ ಅವನ ಅಂತ್ಯದ ನಂತರ ವಿಷ್ಣುವರ್ಧನ ಪಟ್ಟಕ್ಕೆ ಬಂದ ಕಾಲದಲ್ಲಿ ಮುಕ್ತಾಯಗೊಳ್ಳುತ್ತೆ ಮತ್ತು ಲೋಕಾರ್ಪಣೆ ಕೂಡ ಆಗುತ್ತೆ. ಇನ್ನು ಈ ಮಂದಿರದ ಗೋಪುರಗಳನ್ನು ಕೂಡ ನೀವು ಗಮನಿಸಬೇಕು. ಇವು ದ್ರಾವಿಡ ಮತ್ತು ಕದಂಬ ನಾಗರ ಶೈಲಿಯಲ್ಲಿ ಕಾಣುವ ಗೋಪುರಗಳು. ಹಾಗೆ ಈ ದೇವಾಲಯದ ಪ್ರಾಂಗಣದ 4 ಬದಿಗಳಲ್ಲಿ 4 ಪ್ರತ್ಯೇಕ ಮಂಟಪಗಳನ್ನ ನಿರ್ಮಾಣ ಮಾಡಲಾಗಿದೆ. ನೀವು ತಮಿಳುನಾಡಿನ ಚಿದಂಬರಂ ದೇವಾಲಯವನ್ನು ನೋಡಿದ್ರೆ ಅಲ್ಲಿ ಕೂಡ ಇದೇ ತರ ಪ್ರಾಕಾರದ ಒಳಭಾಗದಲ್ಲಿ 4 ಮೂಲೆಗಳಲ್ಲಿ 4 ಮಂಟಪಗಳನ್ನ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇಲ್ಲೂ ಇದೆ. ಆದ್ರೆ ಈ ಮಂಟಪಗಳಲ್ಲಿ ಯಾವ ದೈವಗಳಿದ್ವು ಅನ್ನೋದನ್ನ ಈಗ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯಕ್ಕೆ 4 ಮಂಟಪಗಳು ಖಾಲಿ ಕಾಣ್ತಾ ಇವೆ. ಇನ್ನು ಚತುಷ್ಕೂಟದ ಹಿಂಭಾಗದಲ್ಲಿ ಮತ್ತೊಂದು ಸಣ್ಣ ಮಂಟಪ ಇದೆ. ಅದರಲ್ಲಿ ಕಾಲಭೈರವನ ವಿಗ್ರಹ ಇತ್ತಂತೆ. ಅದು ಕೂಡ ಈಗ ಅಲ್ಲಿಲ್ಲ, ಅದು ಬೆಂಗಳೂರಲ್ಲಿದೆ ಅಂತ ಹೇಳ್ತಾರೆ. ಆದರೆ ಅದನ್ನು ಮತ್ತಿಲ್ಲಿಗೆ ತರೋ ಪ್ರಯತ್ನಗಳು ನಡೆದಂತಿಲ್ಲ. ಆದರೆ ಕಾಲಭೈರವನ ಪರಿವಾರ ದೇವತೆಗಳ ವಿಗ್ರಹಗಳು ಮಾತ್ರ ಅಲ್ಲಿವೆ. ಗೆಳೆಯರೆ, ಈ ಹೊಯ್ಸಳ ಶಿಲ್ಪಿಗಳಿದ್ರಲ್ಲ, ಅವರು ಕಲ್ಲನ್ನು ಕೂಡ ಬೆಣ್ಣೆಯ ಮುದ್ದೆಯಂತೆ ತಮಗೆ ಬೇಕಾದ ಆಕಾರಕ್ಕೆ ತಗೊಂಡು ಬಂದು ಅಲ್ಲಿ ಅದ್ಭುತಗಳನ್ನು ಕೆತ್ತಿದ ಮಹಾನುಭಾವರು. ಈ ದೇವಾಲಯದಲ್ಲಿ ಕೂಡ ನೀವಂಥ ಒಂದಷ್ಟು ಅದ್ಭುತಗಳನ್ನು ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಗರ್ಭಗುಡಿಯ ದೇವತೆಗಳನ್ನು ದರ್ಶನ ಮಾಡಿಕೊಂಡ ನಂತರ ಈ ಮಂದಿರದ ಮಂಟಪದಲ್ಲಿ ನಿಂತು ಒಮ್ಮೆ ತಲೆ ಮೇಲಕ್ಕೆತ್ತಿದ್ರೆ ಅಲ್ಲಿ ಶಿಲ್ಪಗಳ ಜಾದೂ ನಮ್ಮ ಕಣ್ಣಿಗೆ ಕಾಣುತ್ತೆ. ಮೇಲ್ಛಾವಣಿಯಲ್ಲಿ ಅಷ್ಟದಿಕ್ಪಾಲಕರ ವಿಗ್ರಹಗಳನ್ನು ಕೆತ್ತಲಾಗಿದೆ. ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ, ಹೀಗೆ ಎಲ್ಲ ಅಷ್ಟದಿಕ್ಪಾಲಕರನ್ನು ಇಷ್ಟೊಂದು ಅದ್ಭುತವಾಗಿ ಇಷ್ಟೊಂದು ಸುಂದರವಾಗಿ ಕೆತ್ತಿರೋದನ್ನ ನಾವು ಈ ದೊಡ್ಡ ಗದ್ದುವಳ್ಳಿಯಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗೋದು. ಇನ್ನು ಈ ದೊಡ್ಡ ಗದ್ದುವಳ್ಳಿಯ ದೇವಸ್ಥಾನಕ್ಕೆ ಬಂದ ಕೂಡಲೇ ನಮ್ಮ ಕಣ್ಣುಗಳನ್ನ ಸೆಳೆಯೋದು ಈ 2 ದ್ವಾರಪಾಲಕರ ವಿಗ್ರಹಗಳು. ಇವತ್ತು ನಾವು ಇಷ್ಟೆಲ್ಲ ತಂತ್ರಜ್ಞಾನ, ಮಿಷನ್ ಕಟ್ಟು ಎಲ್ಲ ಇದ್ರೂ ಕೂಡ ಇಂಥ ಕುಸುರಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈ ವಿಗ್ರಹಗಳ ಮೇಲಿನ ಆಭರಣಗಳು ಎಷ್ಟು ಸ್ಪಷ್ಟವಾಗಿ ಒಡಮೂಡಿವೆ ನೋಡಿ. ಹೊಯ್ಸಳ ಶಿಲ್ಪಿಗಳ ವೈಶಿಷ್ಟ್ಯನೇ ಇದು. ಇಲ್ಲಿನ ಕಾಳಿ ಮಾತೆ ಅತ್ಯಂತ ವಿಶೇಷವಾಗಿ ವಿಭಿನ್ನವಾಗಿ ನಮಗೆ ಕಾಣಿಸಿದ್ರೂ ಕೂಡ ಇದನ್ನ ಕಾಳಿ ಮಂದಿರ ಅಂತ ಕರೆಯೋದಿಲ್ಲ, ಬದಲಿಗೆ ಮಹಾಲಕ್ಷ್ಮಿಯ ಮಂದಿರ ಅಂತಲೇ ಇದನ್ನ ಕರೀತಾರೆ. ಇಲ್ಲಿ ತಂತ್ರ ಸಾಧನೆಗಳು ಕೂಡ ನಡೀತಿದ್ವಾ. ಬೇತಾಳೇಶ್ವರ ಹಾಗೂ ದೇವಾಲಯದ ಪ್ರಾಂಗಣದಲ್ಲಿನ ವೀರಭದ್ರನ ಮಂದಿರಗಳು ಭೈರವ ಪಂಥ, ಶಾಕ್ತ ಮತ್ತು ಕಾಳಮುಖ ಪಂಥಗಳ ನಂಟನ್ನು ಕೂಡ ಈ ದೇವಾಲಯಕ್ಕೆ ಒದಗಿಸಿಕೊಡ್ತಾ ಇವೆ. ಆದರೂ ಇಲ್ಲಿನ ಮಹಾಲಕ್ಷ್ಮಿ ಹಾಗೂ ವಿಷ್ಣು ಮಂದಿರಗಳು ಇದನ್ನ ಜನಸಾಮಾನ್ಯರ ಮಂದಿರಗಳಾಗಿ ಗುರುತಿಸುವ ಹಾಗೆ ಮಾಡ್ತಾ ಇವೆ. ಇನ್ನು ಇದರ ನಿರ್ಮಾಣಕ್ಕೆ ಹಣ ಕೊಟ್ಟ ಕಲ್ಹಣ ರಾವುತರ್ ಕೊಲ್ಹಾಪುರದ ಲಕ್ಷ್ಮಿಯ ಮಂದಿರವನ್ನಿಲ್ಲಿ ನಿರ್ಮಾಣ ಮಾಡಬಯಸಿದ್ದ. ಹೀಗಾಗಿ ಇದನ್ನ ಅಭಿನವ ಕೊಲ್ಹಾಪುರ ಅಂತ ಕರೆಯಲಾಗುತ್ತೆ. ಹಾಗೆ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ ಹಾಗೂ ಭದ್ರಕಾಳಿಯರ ಈ ಮಂದಿರ ಇವತ್ತಿನ ಶೈವ ವೈಷ್ಣವ ಭೇದವನ್ನು ಕೂಡ ಹೊಡೆದು ಹಾಕ್ತಾ ಇದೆ. ಹಾಗೆ ಶೈವ ವೈಷ್ಣವ ಮತ್ತು ಶಾಕ್ತ ಪಂಥಗಳನ್ನು ಪ್ರತಿನಿಧಿಸುವ ಈ ಮಂದಿರ ಕರ್ನಾಟಕದ ಧಾರ್ಮಿಕ ಭಾವೈಕ್ಯತೆಯ ಕೇಂದ್ರ ಕೂಡ. ಅಂದಹಾಗೆ ಗೆಳೆಯರೆ, ನಿಮಗೆ ಇನ್ನೂ ಒಮ್ಮೆ ನೆನಪು ಮಾಡ್ಕೊಡ್ತೀನಿ. ನಿಮಗೇನಾದರೂ
ಕರುಂಗಲಿ ಮಾಲೆ ಬಗ್ಗೆ ಆಸಕ್ತಿ ಇದ್ರೆ, ಅದು ನಿಮಗೆ ಬೇಕಿದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವೆಬ್ಸೈಟ್ ಲಿಂಕ್ ಮತ್ತು ನಂಬರ್ ಅನ್ನು ಕೊಟ್ಟಿದ್ದೀನಿ. ನೀವು ಅಲ್ಲಿಗೆ ಕರೆ ಮಾಡಿ ಅದನ್ನು ತರಿಸಿಕೊಳ್ಳಬಹುದು. ಇದು ಸ್ನೇಹಿತರೆ ದೊಡ್ಡಗದ್ದವಳ್ಳಿಯ ಲಕ್ಷ್ಮೀ ದೇವಸ್ಥಾನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.